ರಾಜಧಾನಿ ಟಿವಿ, ಅಡೆತಡೆ ಇಲ್ಲದ ಪ್ರಜಾಧಾರೆ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪ್ರೀತಿಯ ರಾಜಧಾನಿ ಶ್ರೀನಿವಾಸ್. ನೀವು ನೋಡ್ತಾ ಇದ್ದೀರಿ ರಾಜಧಾನಿ ಟಿವಿ. ನಮ್ಮ ರಾಜಧಾನಿ ಟಿವಿಯನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಬನ್ನಿ, ಇವತ್ತಿನ ನೇರವಾದ ವಿಷಯ. ಪ್ರದೀಪ್ ಈಶ್ವರ್ ಚಿಕ್ಕಬಳ್ಳಾಪುರದ ನೂತನ ಶಾಸಕರು, 39 ವರ್ಷಕ್ಕೆ ಶಾಸಕರಾಗಿ ಆಯ್ಕೆಯಾದವರು. ಏನಪ್ಪ ಚಿಕ್ಕಬಳ್ಳಾಪುರದ ಶಾಸಕರು ಪ್ರದೀಪ್ ಈಶ್ವರ್ ಅವರ ಒಂದು ವೃತ್ತಾಂಶ ಮತ್ತು ಇತಿಹಾಸ ಅಂತಂದರೆ, ಅವರು ಇದೇ ಭಾರತೀಯ ಜನತಾ ಪಕ್ಷದ ಮಾಜಿ ಸಚಿವರು, ಚಿಕ್ಕಬಳ್ಳಾಪುರದ ಶಾಸಕರಾದಂಥ ಡಾಕ್ಟರ್ ಕೆ ಸುಧಾಕರ್ ಅವರಿಂದ ಬಹಳ ಶೋಷಣೆಗೆ ಒಳಗಾದವರು. ಅನೇಕ ರೀತಿ ಅವರಿಂದ ಕೇಸುಗಳನ್ನು, ಮೊಕದ್ದಮೆಗಳನ್ನು ದಾಖಲಿಸಿಕೊಂಡು ಜೈಲು, ಸ್ಟೇಷನ್ ಅಂತ ಹೋಗಿ ಎದುರಾಳಿಯಾಗಿ ನಿಂತು ಕಾಂಗ್ರೆಸ್ ಪಕ್ಷವನ್ನು ಕಟ್ಟಿ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಜನರ ಆಯ್ಕೆಗೆ ಸಿಕ್ಕಿದವರು. ಪ್ರದೀಪ್ ಈಶ್ವರ್ ಅವರು 86,224 ವೋಟುಗಳನ್ನು ಗಳಿಸಿ ಸುಧಾಕರ್ ಅವರಿಗಿಂತ 10,642 ವೋಟುಗಳಿಂದ, ಮತಗಳಿಂದ ಗೆದ್ದು ಶಾಸಕರಾದವರು. ಮತ್ತೆ ಕ್ರಿಯಾಶೀಲ ವ್ಯಕ್ತಿ, ಒಳ್ಳೆ ಮಾತುಗಾರ, ವಿದ್ಯಾವಂತ. ಅವರು ಓದಿರೋದು PUC ಅಂತ ಮುಕ್ತವಾಗಿ ಹೇಳ್ಕೊಳ್ಳೋ ಅವರು ಅನೇಕ ಮೆಡಿಕಲ್ ವಿದ್ಯಾರ್ಥಿಗಳನ್ನು ಸೇರಿದಂತೆ ಒಂದು ನೀಟ್ ಪರಿಶ್ರಮ ಅಂತೇಳಿ ಮಾಡಿಕೊಂಡು ಆ ಸಂಸ್ಥೆಯನ್ನು ಬೆಳೆಸಿ ಅನೇಕ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ನೆಲೆಯನ್ನು ಒದಗಿಸಿ ಅವರು ಇಡೀ ಜಿಲ್ಲೆಯಲ್ಲಿ ಒಂದು ಹೊಸ ಸಂಚಲನ ಮೂಡಿಸಿದವರು. ಅವರ ಜನಪ್ರಿಯತೆ, ಅವರ ಮಾತುಗಳಿಗೆ ಇಡೀ ಚಿಕ್ಕಬಳ್ಳಾಪುರದ ಎಲ್ಲ ಜನರು ಫಿದಾಗ್ಬಿಟ್ರು. ತೆಲುಗಿನಲ್ಲಿ ಅವರು ಅತ್ತಿಗೆ, ನಾದನಿ, ಅಣ್ಣ, ತಮ್ಮ ಅಂತ ಅವ್ರು ಕರೆಯೋದನ್ನ ನೋಡಿ ಅಕ್ಕರೆಯಿಂದ ಅವ್ರನ್ನ ಕೈನ ಹಿಡಿದ್ರು, ಅವ್ರನ್ನ ಗೆಲ್ಸಿದ್ರು. ಯಾರ ಮೇಲೆ ಗೆಲ್ಸಿದ್ರು? ಡಾಕ್ಟರ್ ಕೆ ಸುಧಾಕರ್ ಅವರು ಭಾರತೀಯ ಜನತಾ ಪಕ್ಷದಿಂದ ಸಚಿವರಾಗಿ ಒಳ್ಳೆ ಪ್ರಭಾವವನ್ನು ಇಟ್ಕೊಂಡಿದ್ರು. ಇಬ್ರು ಕೂಡ ಒಂದೇ ಗ್ರಾಮದವರೇ. ಆದರೂ ಅವರನ್ನ ಸೋಲಿಸೋದು ಅಷ್ಟು ಸುಲಭದ ಮಾತಲ್ಲ. ಆದರೆ ಕಾಂಗ್ರೆಸ್ನಲ್ಲಿ ಒಬ್ಬ ಯುವ ಶಕ್ತಿಯಾಗಿ ಮೂಡಿ ಬಂದಂಥ ನಮ್ಮ ಪ್ರದೀಪ್ ಈಶ್ವರ್ ಅವರು ಇದೇ ಸುಧಾಕರ್ ಅವರನ್ನ 10,642 ವೋಟ್ಗಳಿಂದ ಪರಾಭವಗೊಳಿಸಿದ್ರು. ಇಡೀ ಕರ್ನಾಟಕನೇ ಮೂಗಿನ ಮೇಲೆ ಕೈ ಇಟ್ಕೊಳ್ಬೇಕಾಯ್ತು ಅಂತ ಅಚ್ಚರಿಯನ್ನು ಕೊಟ್ಟರು. ಈ ಅಚ್ಚರಿ ಫಲಿತಾಂಶದ ನಂತರವೂ ಪ್ರದೀಪ್ ಈಶ್ವರ್ ಸುಮ್ಮನಾಗಲಿಲ್ಲ. ಪ್ರತಿಯೊಂದು ಹೆಜ್ಜೆಯಲ್ಲೂ, ಪ್ರತಿಯೊಂದು ಹಂತದಲ್ಲೂ ಇದೇ ಚಿಕ್ಕಬಳ್ಳಾಪುರದ ಮಾಜಿ ಶಾಸಕರಾದಂತಹ ಡಾಕ್ಟರ್ ಕೆ ಸುಧಾಕರ್ ಅವರನ್ನ ಕೆಣಕ್ತಾ, ಕಾಡ್ತಾ, ಡೈಲಾಗ್ಗಳನ್ನು ಹರಿಬಿಡ್ತಾ ಅವರನ್ನ ಕ್ಷಣದಲ್ಲೂ ಸವಾಲಾಗ್ತಾನೆ ಬಂದರು. ಜನರು ಕೂಡ ಇದನ್ನ ಬಹಳ ಮನೋರಂಜನೆಯಾಗಿ ತಗೊಂಡ್ರು. ಕೆಲವೊಬ್ಬರು ಗಂಭೀರವಾಗಿ ತಗೊಂಡಿರ್ಬೋದು. ಆದರೆ ಇವತ್ತು ಯಾಕೆ ಮಾತಾಡ್ತಾ ಇದ್ದೀನಿ ನಾನು ಚಿಕ್ಕಬಳ್ಳಾಪುರದ ಶಾಸಕರ ಬಗ್ಗೆ ಅಂತಂದ್ರೆ, ಅವರು ಒಂದು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ. ಇದೇ 2024ರ ಲೋಕಸಭಾ ಚುನಾವಣೆಯಲ್ಲಿ ಚುನಾವಣಾ ಅಭ್ಯರ್ಥಿಯಾಗಿರ್ತಕ್ಕಂಥ JDS ಮತ್ತು BJP ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಸುಧಾಕರ್ ಅವರೇನಾದರೂ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದೇ ಒಂದು ಮತವನ್ನ ಹೆಚ್ಚು ತಗೊಂಡ್ರೆ ನಾನು ರಾಜೀನಾಮೆಯನ್ನು ಕೊಡ್ತೀನಿ ಅಂತ ನಿಶ್ಚಿತವಾಗಿ ಟೇಬಲ್ ಅನ್ನ ಕುಟ್ಟಿ ಮಾಧ್ಯಮಗಳಿಗೆ ಹೇಳ್ತಾರೆ. ನನ್ನ ಡೈಲಾಗು ಕರೆಕ್ಟ್ ಆಗಿ ರಿಪೀಟ್ ಮಾಡಿ ಝೂಮ್ ಹಾಕೊಂಡು ಕೇಳಿ. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದೇ ಒಂದು ಓಟು ಸುಧಾಕರ್ ಎಕ್ಸ್ಟ್ರಾ ತಗೊಂಡ್ರೆ ನಾನು ರಾಜೀನಾಮೆ ಕೊಡ್ತೀನಿ. ಈಗಲೂ ಚಿಕ್ಕಬಳ್ಳಾಪುರದಲ್ಲಿ 3 ಸಲ MLA ಆಗಿದ್ರು. ಅವ್ರು ಒಂದೇ ಒಂದು ಓಟ್ ತಗೊಳ್ಳಿ, ನಾನು ರಾಜೀನಾಮೆ ಪತ್ರ ಎತ್ಕೊಂಡು ಬರ್ತೀನಿ. ನನ್ನ ಡೈಲಾಗು ಕರೆಕ್ಟ್ ಆಗಿ ರಿಪೀಟ್ ಮಾಡಿ ಝೂಮ್ ಹಾಕೊಂಡು ಕೇಳಿ. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದೇ ಒಂದು ಓಟು ಸುಧಾಕರ್ ಎಕ್ಸ್ಟ್ರಾ ತಗೊಂಡ್ರೆ ನಾನು ರಾಜೀನಾಮೆ ಕೊಡ್ತೀನಿ. ಒಂದೇ ಒಂದು ಓಟು ಸುಧಾಕರ್ ಎಕ್ಸ್ಟ್ರಾ ತಗೊಂಡ್ರೆ ನಾನು ರಾಜೀನಾಮೆ ಕೊಡ್ತೀನಿ. ಅರೆ, ನೀವು ಗೆದ್ದಿದ್ದೀರಿ, ಅವರು ಗೆಲ್ಬಾರ್ದ? ಯಾವ ಮತಗಳಿಂದ, ಯಾರ ಮತದಿಂದ ನೀವು ಗೆದ್ದಿದ್ದೀರಿ ಅದೇ ಜನ ಅವ್ರಿಗೆ ಆಶೀರ್ವಾದ ಮಾಡಬಾರ್ದ? ಅಂದರೆ ಪ್ರದೀಪ್ ಈಶ್ವರ್ ಅವರೇ, ತಾವು ಅಷ್ಟು ಜನ ಪ್ರಜೆಗಳು ಕೊಟ್ಟಂತಹ 75,582 ಮತ ಏನು ಡಾಕ್ಟರ್ ಕೆ ಸುಧಾಕರ್ಗೆ ಕೊಟ್ಟಿದ್ದಾರೆ, ಅವುಗಳನ್ನ, ಆ ಮತಗಳನ್ನ ಅಂಗಿಸ್ತಾ ಇದ್ದೀರಾ, ಹಣಕಿಸ್ತಾ ಇದ್ದೀರಾ? ನೀವು ಗೆದ್ದಿರೋದೇ ಆದರೂ ಕೇವಲ 10,642 ಮತಗಳಿಂದ ಗೆದ್ದಿದ್ದೀರಿ. ಗೆಲುವು ಒಂದು ಮತವಾದರೂ ಗೆಲುವೇ, ಜಯ ಎಂದಾದರೂ ಜಯನೇ. ನಿಮ್ಮ ಜಯಕ್ಕೆ ನಾವು ಕೂಡ, ಇಡೀ ಕರ್ನಾಟಕನೇ ಬೆಚ್ಚಿ ಬಿದ್ದಿದೆ. ಆದರೆ ಗೆದ್ದಿದ್ದೀರಿ ನೀವು. ಗೆದ್ದ ಮೇಲೆ ನಿಮ್ಮ ರಾಜಕೀಯವನ್ನ, ನಿಮ್ಮ ಆಡಳಿತವನ್ನ, ನಿಮ್ಮ ಸುಧಾರಣೆಗಳನ್ನು ಇಡೀ ಕ್ಷೇತ್ರಕ್ಕೆ ತರ್ತೀರಿ ಅಂತ
ಎಲ್ಲರೂ ಆಶಾದಾಯಕವಾಗಿ ನೋಡ್ತಾ ಇದ್ದಾರೆ. ಆ ಕ್ಷೇತ್ರದ ಜನರು ಮಾತ್ರ ಅಲ್ಲ, ಹೊರಗಡೆಯವರು. ತೆಲುಗಿನ ಕ್ರೇಜಿ ಸ್ಟಾರ್ ಥರ, ತೆಲುಗಿನ ರೆಬಲ್ ಸ್ಟಾರ್ ಥರ ಮಾತಾಡಿಕೊಂಡು ನೀವು ಜನರ ಮನಸ್ಸನ್ನು ಗೆದ್ರಿ. ಅಲ್ಲಿ ರಸ್ತೆ, ಅಭಿವೃದ್ಧಿ, ನೀರು, ಮಗದೊಂದು ಎಲ್ಲವನ್ನ ಪೂರೈಸ್ತೀರಿ ಅಂತ ಜನ ಭಾವಿಸಿದ್ರು. ತಪ್ಪಲ್ಲ. ಆದರೆ ಅವರು ಕೊಟ್ಟಂತಹ ಮತಗಳಿಂದ ಗೆದ್ದು ನೀವು ಇವತ್ತು ಏನಾದರೂ ರಾಜೀನಾಮೆ ಕೊಡ್ತೀನಿ ಅಂತ ಹೇಳ್ತಾ ಇದ್ರೆ ನಿಮ್ಗೆ ಅಧಿಕಾರವನ್ನು ಕೊಟ್ಟವರು ಯಾರು? ನಿಮ್ಗೆ ಅಧಿಕಾರವನ್ನು ಕೊಟ್ಟವರು ಯಾರು? ಆ ಜನಗಳಿಗೆ ಕೊಟ್ಟಂತ ಮತದ ನಿರ್ಣಯವನ್ನ ನೀವು ಧಿಕ್ಕಾರ ಮಾಡ್ತೀರಾ? ಆ ಮತಗಳನ್ನು ಕೊಟ್ಟಂತ ಆ ಜನರನ್ನ ನೀವು ತಿರಸ್ಕಾರ ಮಾಡ್ತೀರಾ? ನಿಮ್ಗೆ ಮತ ಕೊಟ್ಟಿದ್ದು, ಗೆಲ್ಲಿಸಿದ್ದು ನೀವು ಪ್ರಜ್ವಲವಾಗಿ ವಿಜೃಂಭಿಸಿ ನಮ್ಮನ್ನೆಲ್ಲ ಆಳಿ ಆದರ್ಶವಾಗಿ ಬಾಳಿ ಅಂತ. ಆದ್ರೆ ನೀವು ಮಾಡ್ತಿರೋದು ಅದೇ. ಒಂದು ವೇಳೆ ಜನ ಏನಾದರೂ ಒಂದು ಮತವನ್ನು ಹೆಚ್ಚಾಗಿ ಡಾಕ್ಟರ್ ಕೆ ಸುಧಾಕರ್ಗೆ ಕೊಟ್ಬಿಟ್ರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ. ಅರೆ ರಾಜಕೀಯ ಕಣಯ್ಯ, ಇದು ರಾಜಕೀಯ ಕಣಪ್ಪ. ಇದು 39 ವರ್ಷ, ನಿಮಗೆ 39 ವರ್ಷಕ್ಕೆ ಶಾಸಕರಾಗಿದ್ದೀರಿ ನೀವು. ಜನಗಳ ಆಶೀರ್ವಾದ ಪಡೆದಿದ್ದೀರಿ ನೀವು. ಬೆಂಬಲಿಸ್ತೀವಿ ನಾವು. ಎಲ್ಲರೂ ಗೆಲ್ಲಲ್ಲ. ಬಹಳ ಕಷ್ಟ ರಾಜಕೀಯದಲ್ಲಿ ಗೆಲುವು. ಬಹಳಷ್ಟು ಜನ ಮನೆ, ಮಠ, ಆಸ್ತಿ ಪಾಸ್ತಿ ಎಲ್ಲವನ್ನ ಕಳ್ಕೊಂಡು ಬಿಡ್ತಾರೆ. ಜನಗಳಿಗೆ ಓಟು, ಎಂಡ, ಸೀರೆ, ಪಂಚೆ ಎಲ್ಲವನ್ನ ಒದಗಿಸಿ ವ್ಯವಸ್ಥೆ ಮಾಡಿ ಕೂಡ ಸೋತೋರು ಕರ್ನಾಟಕದ ಇತಿಹಾಸದಲ್ಲಿ ಬಹಳ ಜನ ಇದ್ದಾರೆ. ಅದರ ಮಧ್ಯೆ ಗೆದ್ದವರು ನೀವು. ಪೈಪೋಟಿ ಮೇಲೆ ಗೆದ್ದವರು ನೀವು. ವದನ ಬಾಗುಂಡವ, ಅನ್ನ ಬಾಗುಂಡವ ಅಂತ ಹೇಳ್ಕೊಂಡು ಗೆದ್ದವರು ನೀವು. ಗೆದ್ರಿ. ಆದ್ರೆ ಇವತ್ತು ನನ್ನ ಆ ಗೆಲುವಿನ ಶಾಸಕ ಸ್ಥಾನವನ್ನ ಬಿಡ್ತೀನಿ ಅಂತ ಹೇಳೋದಕ್ಕೆ ನಿಮ್ಗೆ ಅಧಿಕಾರ ಇದೆ ಅಂತ ನೀವು ಭಾವಿಸಿದ್ದೀರಾ? ಇಲ್ಲ, ನಿಮ್ಗೆ ಅಧಿಕಾರ ಇಲ್ಲ. ಪ್ರಜೆಗಳಿಂದ, ಪ್ರಜೆಗಳಿಗಾಗಿ, ಪ್ರಜೆಗಳಿಗೋಸ್ಕರ ಅಂತ ಹೇಳಿರುವಂತಹ ಈ ಪ್ರಜಾಪ್ರಭುತ್ವ ಸರ್ಕಾರದಲ್ಲಿ ನೀವು ಆಯ್ಕೆಯಾದ ಶಾಸಕರಾಗಿ ಆ ಪ್ರಜಾಪ್ರತಿನಿಧಿಯಾಗಿ ಬಾಳ್ಬೇಕಾದ ನೀವು ಜನರನ್ನ ಧಿಕ್ಕಾರ ಮಾಡ್ತೀರಾ? ಆ ಜನರ ವೋಟ್ಗಳನ್ನ ತಿರಸ್ಕಾರ ಮಾಡ್ತೀರಾ? ಆ ಒಂದು ವೇಳೆ ಏನಾದರೂ ಆ ಲೋಕಸಭಾ ಚುನಾವಣೆಯಲ್ಲಿ ಒಂದೇ ಒಂದು ಮಟ್ಟವನ್ನಲ್ಲ, ಒಂದಷ್ಟು ಮತಗಳನ್ನ ಡಾಕ್ಟರ್ ಕೆ ಸುಧಾಕರ್ ಗೆದ್ದು ಬಿಟ್ರು ಅಂದ್ರೆ ಆ ಜನಗಳನ್ನ ತಿರಸ್ಕಾರ ಮಾಡ್ತೀರಾ? ಹಾಗಾದ್ರೆ ನಿಮ್ಗೆ ಕೊಟ್ಟಿರೋ ಮತಗಳೆಲ್ಲ ಸರಿ, ಅವ್ರಿಗೆ ಕೊಟ್ಟಿರೋ ಮತಗಳು ತಪ್ಪು ಅಂತ ಹೇಳ್ತೀರಾ? ಏನಿದು ರಾಜಕೀಯ? ರಾಜಕೀಯ ಅಂದ್ರೆ ಸಿನಿಮಾ ಅಲ್ಲ. ರಾಜಕೀಯ ಅಂದ್ರೆ ರಂಗಿನಾಟ ಅಲ್ಲ. ರಾಜಕೀಯ ಅಂದ್ರೆ ಮಕ್ಕಳಾಟನೂ ಅಲ್ಲ. ರಾಜಕೀಯ ಅಂದ್ರೆ ಅಭ್ಯುದಯ, ಅಭಿವೃದ್ಧಿ, ಆಶಯ, ಜನಾಶಯ. ಇವುಗಳನ್ನೆಲ್ಲ ಧಿಕ್ಕಾರ ಮಾಡಿ ನೀವು ಬದುಕಕ್ಕೆ ಸಾಧ್ಯನಾ? ಪ್ರದೀಪ್ ಈಶ್ವರ್ ಅವರೇ, ನನಗೆ ಗೊತ್ತಿರೋ ಮಟ್ಟಿಗೆ ಕಾಂಗ್ರೆಸ್ ಅಲ್ಲಿ ನೀವು ಪ್ರಭಾವಿಗಳಾಗಿದ್ದೀರಿ. ಡಿ ಕೆ ಶಿವಕುಮಾರ್ ಸಾಹೇಬ್ರು, ಸಿದ್ದರಾಮಯ್ಯ ಸಾಹೇಬ್ರು ಅಂತ ಬಾಯಿ ತುಂಬ ಕರೀತೀರಿ. ಎರಡು ಮಹಾಶಕ್ತಿಗಳನ್ನ ಮೈಗೂಡಿಸ್ಕೊಂಡು ಬೆಂಬಲವನ್ನು ಪಡ್ಕೊಂಡು ಅಭ್ಯುದಯವನ್ನ ಸಾಧಿಸಬಹುದು ನೀವು. ಆದ್ರೆ ಅದನ್ನ ಬಿಟ್ಟು ನಾನು ರಾಜೀನಾಮೆ ಕೊಡ್ತೀನಿ ಅಂತ ವೈಯಕ್ತಿಕವಾಗಿ ಹೇಳೋದಕ್ಕೆ ನಿಮ್ಗೆ ಯಾರು ಅಧಿಕಾರ ಕೊಡ್ತಾರೆ? ಬೇಕಾದಾಗ ಜನರನ್ನ ಗೆಲ್ಸಿ ಅಂತ ಅವ್ರ ಮನೆ ಬಾಗಿಲಿಗೆ ಹೋಗಿ ನಮಸ್ಕಾರ ಅತ್ತಿಗೆ, ನಮಸ್ಕಾರ ಅಣ್ಣ, ನಮಸ್ಕಾರ ಅಮ್ಮ, ನಮಸ್ಕಾರ ಅಪ್ಪ ಅಂತ ಹೇಳೋ ರಾಜಕಾರಣಿಗಳು ಅವ್ರಿಗೆ ಬೇಡವಾದಾಗ ನಾನು ಇದನ್ನ ಬಿಟ್ಟು ಹೋಗ್ತೀನಿ, ಈ ಕ್ಷೇತ್ರವನ್ನ ಬದಲಾಯಿಸಿ ಹೋಗ್ತೀನಿ ಅಂತ ಹೇಳೋದಕ್ಕೆ ಸಾಧ್ಯನಾ? ಅದೆಲ್ಲ ಸಾಧ್ಯ ಆದ್ರೆ ಯಾಕ್ರಿ ಎಲೆಕ್ಷನ್ನು, ಯಾಕೆ ಈ ಪ್ರಜಾಪ್ರಭುತ್ವ? ಏನಿದ್ರ ಅರ್ಥ? ಇಲ್ಲ, ನೀವು ರಾಜೀನಾಮೆ ಕೊಡ್ಕೊಡ್ದು. ಹೌದು, ಮತದಾರರು ಅಷ್ಟು ಜನ ನಿಮ್ಗೇನು ಒಟ್ಟಾರೆ 86,224 ಮತವನ್ನು ಕೊಟ್ಟಿದ್ದಾರೆ. ಅವರಷ್ಟು ಕೂಡ ನಿಮ್ಮನ್ನ ಆರೈಸಿದ್ದಾರೆ. ಅವ್ರನ್ನ ಧಿಕ್ಕಾರ ಮಾಡೋ ಅಧಿಕಾರ, ಶಕ್ತಿ, ಸಾಮರ್ಥ್ಯಗಳು ನಿಮ್ಮಲ್ಲಿಲ್ಲ. ಹೌದು, ಒಬ್ಬ ಪ್ರಜಾಪ್ರತಿನಿಧಿಯಾಗಿ ಅದನ್ನ ನೀವು ಅವಗಣನೆ ಮಾಡಕ್ಕೆ ಸಾಧ್ಯನೇ ಇಲ್ಲ. ಒಂದು ವೇಳೆ ಅವರೇನಾದ್ರೂ ಡಾಕ್ಟರ್ ಸುಧಾಕರ್ನ ಗೆಲ್ಸಿದ್ರೆ ನಿಜಕ್ಕೂ ನೀವು ರಾಜೀನಾಮೆ ಕೊಡ್ತೀರಾ? ಇದು ಏನಾದ್ರೂ ಗೇಮಾ ಅಥವಾ ಏನಾದ್ರೂ ನಿಮ್ಮ ಮಾತಿನ ಡೈಲಾಗ್ನ ಒಂದು ಪ್ರಹರಿಯೇನ? ಗೊತ್ತಿಲ್ಲ ನಮಗೆ. ಬಹಳಷ್ಟು ಜನ ರಾಜಕಾರಣಿಗಳು ಹೇಳ್ದಂಗೆ ನಡ್ಕೊಂಡಿಲ್ಲ. ರಾಜಕಾರಣಿಗಳು ನಿಂತಲ್ಲೇ ಸತ್ಯ ಹೇಳ್ತಾರೆ, ಸುಳ್ಳು ಹೇಳ್ತಾರೆ, ತಾವು ಹೇಳ್ದಂಗೆ ನಡ್ಕೊಳ್ತಾರೆ ಅಂತ ಹೇಳೋದು ಬಹಳ ಕಮ್ಮಿ ಜನ. ನುಡಿದಂತೆ ನಡೆದಿದ್ದೇವೆ ಅಂತ ನಡೆದಿರುವಂತ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ನೀವು ಒಂದು ಶಾಸಕರು. ನಿಮ್ಮ ಸರ್ಕಾರ ನುಡಿದಂತೆ ನಡೆದಿದ್ದೇವೆ ಅಂತ ಅನ್ನಭಾಗ್ಯ, ಸ್ತ್ರೀ ಶಕ್ತಿ ಭಾಗ್ಯ, ಎಲ್ಲ ಭಾಗ್ಯಗಳನ್ನು ಕೊಟ್ಟಿದ್ದೇವೆ ಅಂತ ವರ್ಷ ಪೂರೈಸಿದಂತ ನೀವು ಈಗ ಚಿಕ್ಕಬಳ್ಳಾಪುರ ಶಾಸಕರಾಗಿ ಆ ಜನತೆಯ ಆ ಮತವನ್ನ, ಜನತೆ ನಿಮ್ಗೆ ಕೊಟ್ಟ ಅಧಿಕಾರವನ್ನ, ಜನತೆ ಕೊಟ್ಟು ನಿಮ್ಗೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ಅಂತ ನೀವು ಹೇಳ್ತಾ ಇರೋದೇ ಆದ್ರೆ ಇದು ನಿಜವಾಗೂ ದುಸ್ವಪ್ನ. ಮತ್ತೆ ಆ ಚಿಕ್ಕಬಳ್ಳಾಪುರದ ಜನರ ಪಾಲಿಗೆ ನಿಜಕ್ಕೂ ಕೂಡ ಇದೊಂದು ಕೆಟ್ಟ ಕನಸು. ರಾಜಕೀಯ ಅಂದರೆ ದೇಶ ಸೇವೆ, ಈಶ ಸೇವೆ ಅಂತ ನಾವು ಕೇಳಿದ್ವಿ, ನಾವು ನೋಡಿದ್ವಿ, ಮತ್ತೆ ಆಗಾಗ ನಾವೆಲ್ಲ ಬರಿತಾ ಇರ್ತೀವಿ, ಮತ್ತೆ ನುಡಿತಾ ಇರ್ತೀವಿ. ರಾಜಕಾರಣದಲ್ಲಿ ಬಡವರು, ಬಲ್ಲಿದರ ಸೇವೆ, ದೀನದಲಿತರ ಸೇವೆ, ಈ ಒಂದು ಅವಕಾಶಕ್ಕೋಸ್ಕರನೇ
ಬಹಳಷ್ಟು ಜನ ರಾಜಕಾರಣಿಗಳು ರಾಜಕೀಯ ಪ್ರವೇಶವನ್ನು ಮಾಡ್ತಾರೆ, ಅಲ್ಲಿ ಉಳಿಯುವಂತಹ ಪ್ರಾಮಾಣಿಕ ಪ್ರಯತ್ನವನ್ನು ಕೂಡ ಮಾಡ್ತಾರೆ. ಬಹಳಷ್ಟು ರಾಜಕಾರಣಿಗಳು ಚುನಾವಣಾ ರಾಜಕಾರಣದಲ್ಲಿ, ನಾನು ಹೇಳ್ತಾ ಇದ್ದಾರೆ, ಚುನಾವಣಾ ರಾಜಕಾರಣದಲ್ಲಿ ನಿಂತವರೆಲ್ಲರೂ ಕೂಡ ನಿಶ್ಚಿತವಾಗಿ ನಮ್ಮ ಒಂದು ಚುನಾವಣಾ ಆಯೋಗವೇ ಒಂದಷ್ಟು ನಿಗದಿಪಡಿಸಿದೆ, ಅಷ್ಟೊಂದು ಹಣವನ್ನಾದರೂ ಕನಿಷ್ಠ ಖರ್ಚು ಮಾಡ್ತಾರೆ. ಅವರು ಖರ್ಚು ಮಾಡೋದು ಯಾಕೆ ಅಂತಂದರೆ ಗೆಲ್ಲೋದಕ್ಕೆ. ಯಾರನ್ನ ಗೆಲ್ಲೋದಕ್ಕೆ? ಮತದಾರರ ಮನಸ್ಸನ್ನು ಗೆಲ್ಲೋದಕ್ಕೆ, ಮತಗಳನ್ನಾಗಿ ಪರಿವರ್ತನೆ ಮಾಡ್ಕೊಳ್ಳೋದಕ್ಕೆ. ಹೇಗೋ ಕನಸನ್ನು ಗೆದ್ದು ಒಂದು ರಾಜಕೀಯದಲ್ಲಿ ಒಂದು ಆದರ್ಶ ಅಧಿಕಾರವನ್ನು ಪಡೆದವರು ಯಾವತ್ತೂ ನಾನು ರಾಜಕೀಯವನ್ನು ಬಿಟ್ಟು ಹೋಗ್ತೀನಿ, ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿಲ್ಲ. ಕೊಟ್ಟಿದ್ದಾರೆ. ರಾಮಕೃಷ್ಣ ಹೆಗಡೆ ಅವರು ಮಾಜಿ ಮುಖ್ಯಮಂತ್ರಿಗಳು, JDU ಜನತಾ ಪಕ್ಷದಿಂದ ಗೆದ್ದಿದ್ರು. ಒಂದು ಸರಿ ತಮ್ಮ ಮೇಲೆ ಟೆಲಿಫೋನ್ ಹಗರಣ ಬಂತು ಅಂತೇಳಿ ಅವರು ರಾಜೀನಾಮೆಯನ್ನು ಕೊಟ್ಟರು, ಮತ್ತೆ ಬಸವನಗುಡಿ ಕ್ಷೇತ್ರದಿಂದ ಮತ್ತೆ ಪುನರ್ ಆಯ್ಕೆಯನ್ನು ಆದರು. ಬಹಳಷ್ಟು ಜನ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ, ಮತ್ತೆ ಗೆದ್ದಿದ್ದಾರೆ. ಯಡಿಯೂರಪ್ಪನವರಾಗಿರ್ಬೋದು, ಬಂಗಾರಪ್ಪನವರಾಗಿರ್ಬೋದು, ಬಹಳಷ್ಟು ಜನ ಗೆದ್ದಿದ್ದಾರೆ. ಗೆದ್ದಿರುವಂಥ ಬಹಳಷ್ಟು ಜನ ಎಂದೂ ವೈಯಕ್ತಿಕವಾಗಿ ಈ ರೀತಿ ಒಂದು ಮತ ಹೆಚ್ಚಿಗೆ ತಗೊಂಡ್ರೆ ನಾನು ರಾಜಕೀಯವನ್ನ ಅಥವಾ ನನ್ನ ಈ ಒಂದು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದಂಥದ್ದು ಎಲ್ಲೂ ನಮಗೆ ಕಾಣಿಸ್ತಾ ಇಲ್ಲ. ಈ ಬಗ್ಗೆ ತಮಗೆ ಈಗಾಗಲೇ ಜನತೆ ಕೂಡ ನಿವೇದನೆ ಮಾಡಿದ್ದಾರೆ ಅಂತ ಕೇಳಿದ್ದೀನಿ. ಚಿಕ್ಕಬಳ್ಳಾಪುರದ ಕೆಲವೊಂದು ಕಡೆ ಮಾತು ಬರ್ತಾ ಇದೆ, ಪ್ರದೀಪ್ ಈಶ್ವರ್ ಅವರು ರಾಜೀನಾಮೆ ಕೊಡೋದಕ್ಕೆ ಅವ್ರಿಗೆ ಅಧಿಕಾರ ಇದೆಯಾ? ಯಾರು ಅವ್ರಿಗೆ ಅಧಿಕಾರವನ್ನು ಕೊಟ್ಟರು? ನಾವು ಹೇಳಬೇಕು ಅವ್ರು ರಾಜೀನಾಮೆ ಕೊಡೋದಾದ್ರೆ. ಎಷ್ಟೋ ಜನ ಶಾಸಕರನ್ನ ರಾಜೀನಾಮೆ ಕೊಡಿ ಅಂತ ಹೇಳಿದ್ರು, ರಾಜೀನಾಮೆ ಕೊಡದೇ ಇರುವಂತ ಬಹಳಷ್ಟು ಜನ ಇವತ್ತಿದ್ದಾರೆ. ಆದರೆ ಈ ಪ್ರದೀಪ್ ಈಶ್ವರ್ ಅವರು ಮಾತ್ರ ರಾಜೀನಾಮೆ ಕೊಡೋದಕ್ಕೆ ಉದಾರಿ. ಯಾಕೆ? ಅವ್ರಿಗೆ ನಿಶ್ಚಿತವಾಗಿ ಏನಾದರೂ ನಂಬಿಕೆ ಇದೆಯಾ? ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಒಂದು ಮತವನ್ನು ಹೆಚ್ಚಾಗಿ ನಮ್ಮ ಡಾಕ್ಟರ್ ಕೆ ಸುಧಾಕರ್ ಅವರು ಪಡೆಯೋದಿಲ್ಲ ಅಂತ ಏನಾದರೂ ಇರಬಹುದು. ಅದ್ಯಾವ ಮೂಲಗಳಿಂದ ಅವರು ತಮ್ಮ ಆ ಮನಸ್ಸನ್ನ ಅಷ್ಟು ಗಟ್ಟಿಯಾಗಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಅದು ನಮಗೆ ಗೊತ್ತಿಲ್ಲ. ಇರಬಹುದು, ಯಾಕೆಂದ್ರೆ ಅವರು ಜನತೆ ಮೇಲೆ ಇಟ್ಟಿರೋ ನಂಬಿಕೆ ಇರ್ಬೋದು. ಚಿಕ್ಕಬಳ್ಳಾಪುರದ ಜನತೆ ಆ ಶಾಸಕರ ಪರವಾಗಿ ನಿಂತಿರ್ತಾರೆ ಅನ್ನೋ ಒಂದು ಮಹಾನ್ ನಂಬಿಕೆ ಇರ್ಬೋದು. ಅಷ್ಟು ಜನರ ಸೇವೆ ಮಾಡಿದ್ದೀನಿ, ಅಷ್ಟು ಜನರಿಗೆ ನಾವು ಒಳ್ಳೇದು ಮಾಡಿದ್ದೀವಿ, ಅಷ್ಟು ಜನರಿಗೆ ವಿದ್ಯೆ ಕೊಟ್ಟಿದ್ದೀವಿ, ಮೂಲಭೂತ ವ್ಯವಸ್ಥೆಗಳನ್ನೆಲ್ಲ ನಮ್ಮ ಸರ್ಕಾರದಿಂದ ಮಾಡಿದ್ದೀವಿ, ತಿನ್ನೋದು ಅಕ್ಕಿ 5 kg ಎಕ್ಸ್ಟ್ರಾ ಕೊಟ್ಟಿದ್ದೀವಿ, ಓಡಾಡೋದಕ್ಕೆ ಬಿಟ್ಟು ಬಸ್ಸು ಭಾಗ್ಯವನ್ನು ಕೊಟ್ಟಿದ್ದೀವಿ, ಅವ್ರ ಮನೆಗೆ ವಿದ್ಯುತ್ ಶಕ್ತಿಯನ್ನು ಉಚಿತವಾಗಿ ಕೊಟ್ಟಿದ್ದೀವಿ, ನಿರುದ್ಯೋಗಿಗಳಿಗೆ ಅವ್ರ ನಿರುದ್ಯೋಗ ಭತ್ಯೆಯನ್ನು ಕೊಡ್ತಾ ಇದ್ದೀವಿ, ಇವೆಲ್ಲವನ್ನ ಕೊಡ್ತಾ ಇದ್ದೀವಿ. ಹಾಗಾಗಿ ಆ ಜನ ನಮ್ಮ ಕೈ ಬಿಟ್ಟು ಹೋಗ್ಲಾರು ಅನ್ನೋ ನಂಬಿಕೆ ಆ ಜನತೆ ಮೇಲಿದ್ರೆ ಅದು ಕೂಡ ನಿಜ ಇರಬಹುದು. ಪ್ರದೀಪ್ ಈಶ್ವರ್ ಅವರು ಅಷ್ಟು ಗಟ್ಟಿ ನಿರ್ಣಯಕ್ಕೆ ಬರೋದಕ್ಕೆ ಅದು ಕೂಡ ಕಾರಣ ಇರಬಹುದು. ಆದರೆ ನಿಮ್ಮ 100 ಕಾರಣಗಳು ಕೂಡ ಸುಳ್ಳು ಕೂಡ ಆಗ್ಬೋದು. ಜನರನ್ನ ಯಾವತ್ತೂ ಜನತೆ ಯಾಕೆ ಬೇಕಾದ್ರೂ ಬದಲಾವಣೆ ಆಗ್ಬೋದು. ಜನರ ಆ ಬದಲಾವಣೆಯಿಂದಲೇ ನೀವು ಬಂದವರು. ಜನರ ಆ ಒಂದು ಮಹಾ ಕ್ರಾಂತಿಕಾರಕ ನಿರ್ಧಾರದಿಂದಲೇ ನೀವು ರಾಜಕೀಯದಲ್ಲಿ ಹೊಸದಾಗಿ ಸೃಷ್ಟಿಯಾದವರು. ಅವತ್ತು ಆ ಜನತೆ ಏನಾದರೂ ಆದರ್ಶವಾಗಿ ಅವತ್ತೇನಾದರೂ ಆ ಹೊಸ ನಿರ್ಧಾರಕ್ಕೆ ಬಂದಿಲ್ಲ ಅಂದಿದ್ರೆ ಪ್ರದೀಪ್ ಈಶ್ವರ್ ಯಾರು ಅಂತ ಇವತ್ತು ನಾವು ಗೊತ್ತಿರಲಿಲ್ಲ. ಆದರೆ ಜನತೆ ತಮ್ಮದೇ ಆದ ದೃಷ್ಟಿಕೋನದಲ್ಲಿ ಗೆಲ್ಲಿಸಿದ್ರು, ನಿಮ್ಮನ್ನ ಶಾಸಕರನ್ನಾಗಿ ಪಡೆದ್ರು. ಆದರೆ ನೀವೇನ್ ಮಾಡ್ತಾ ಇದ್ದೀರಾ? ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳ್ತೀರಾ. ಯಾರಿಗೆ ಈ ಧಿಕ್ಕಾರ? ಯಾವುದೀ ಹೊಸ ಸಂಸ್ಕಾರ? ನೋ. ಬಹುಶಃ ನೀವೇನಾದ್ರೂ ಜನತೆಯ ಧಿಕ್ಕಾರವನ್ನು ಎದುರಿಸಬೇಕು ಅಂತ ಅನ್ಕೊಂಡಿದ್ರೆ ಕೇವಲ ಇನ್ನು 3-4 ದಿನಗಳಲ್ಲಿ ಲೋಕಸಭಾ ಮಹಾಚುನಾವಣೆಯ ಫಲಿತಾಂಶ ಬರುತ್ತೆ. ನಿಮ್ಮ ಫಲಿತಾಂಶ ಅಥವಾ ನಿಮ್ಮ ಹಠ, ನಿಮ್ಮ ನಿರ್ಧಾರಕ್ಕೆ ಒಂದು ವೇದಿಕೆ ಇದೆ. ನೋಡೋಣ ಚಿಕ್ಕಬಳ್ಳಾಪುರದ ಜನರ ಒಂದು ಹೊಸ ವಿಚಾರವನ್ನ ನಿಮ್ಮಿಂದ ನೋಡ್ತಾರೆ. ಏನಾದರೂ ರಾಜೀನಾಮೆ ಕೊಡ್ತೀರಾ ಅಥವಾ ಏನಾದರೂ ಬೇರೆ ಹೇಳ್ತೀರಾ ಅಥವಾ ನಿಜಕ್ಕೂ ನಿಮ್ಮ ಪರವಾಗಿ ಜನ ನಿಲ್ತಾರಾ? ಇವೆಲ್ಲ ಪ್ರಶ್ನೆಗಳಿಗೆ ಮಹಾಜನತೆ ಕೊಡುವಂಥ ತೀರ್ಪನ್ನ ಇದೇ ಜೂನ್ 4ರಂದು ಫಲಿತಾಂಶ ದಿನ ನಾವೆಲ್ಲ ನೋಡೋಣ ಅಂತ ಹೇಳ್ತಾ ಪ್ರದೀಪ್ ಈಶ್ವರ್ ಅವರಿಗೆ ಆಲ್ ದ ಬೆಸ್ಟ್ ಹೇಳ್ತಾ ಬನ್ನಿ ಮುಂದಿನ ವಿಚಾರದ ಜೊತೆಗೆ ನಾನು ನಿಮ್ಮನ್ನು ಮತ್ತೆ ಭೇಟಿ ಮಾಡ್ತೀನಿ. ನಮಸ್ಕಾರ.